ಬದ್ನೆಕಾಯ ಪೇಪರ್ ಮುಂದಗಡೆ ಬರ್ಕೋ, ಬೆಂಗಳೂರು ನಂದು. ಇನ್ಮೇಲೆ ಕರ್ನಾಟಕ ಬಾರ್ಡರ್ಲಿ ಎಕ್ಕಸ್ತಿತ್ತು ನಾಯಿ ಒಳಗ್ ಬರ್ಬೇಕಾರು ನನ್ ಕೇಳ್ಕೊಂಬರ್ಬೇಕು. ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ರಾಜ್ಕುಮಾರ್ ಮತ್ತು ಪಾರ್ವತಮ್ಮನವರ ಹರಕೆಯಿಂದ ಹುಟ್ಟಿದ ದೊಡ್ಡ ಮನೆಯ ಕುಡಿ. ಚಿತ್ರರಂಗದಲ್ಲಿ ಇವರೇ ಅಣ್ಣ. ಶಿವಣ್ಣ ಅಂದ್ರೆ ಕೇವಲ ಒಂದು ಹೆಸರಲ್ಲ, ಇದೊಂದು ಭಾವನೆಯ ನಗುವಿನ ಪ್ರತಿರೂಪ, ಮುಗ್ಧತೆಯ ಪ್ರತಿಬಿಂಬ, ಪ್ರೀತಿ ವಾತ್ಸಲ್ಯ ತುಂಬಿದ ಮನಸ್ಸು. ಇವರು ನಟರಾಗಿ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ರು ಗರ್ವ ತೋರದೆ ಸರಳವಾಗಿ ಬದುಕಿದ ವ್ಯಕ್ತಿತ್ವ. ಈ ದಿನ ಇವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆಯೇ. ಯಾಕೆಂದ್ರೆ ಇಂದು ಶಿವಣ್ಣ ಅವರಿಗೆ 63ರ ಹುಟ್ಟು ಹಬ್ಬದ ಸಂಭ್ರಮ. 1962 ಜುಲೈ 12ರಂದು ಜನಿಸಿದ ಈ ದೊಡ್ಡ ಮನೆಯ ದೊಡ್ಡ ಮಗ ಆನಂದದಿಂದ ಬೆಳ್ಳಿತೆರೆಗೆ ಕಾಲಿಟ್ಟರು. ಅಲ್ಲಿಂದ ಶುರುವಾಯಿತು ಇವರ ಸಿನಿ ಜರ್ನಿ. ವಯಸ್ಸು 60 ದಾಟಿದ್ರು ಹೀರೋ ಕಳೆ ಹಾಗೇ ಇದೆ. ಅದೇ ಎನರ್ಜಿ, ಅದೇ ಡ್ಯಾನ್ಸ್, ಅದೇ ಸ್ಟೈಲ್, ಯಾರಿಗೂ ಕಮ್ಮಿ ಇಲ್ಲ ನಮ್ಮ ಶಿವಣ್ಣ. ಅವರು ಸಿನಿಮಾ ಸೆಟ್ಟಿನಲ್ಲಿ ಶಿಸ್ತಿನ ಸಿಪಾಯಿ, ಅಪ್ಪ ಅಮ್ಮನಿಗೆ ದೇವರು ಕೊಟ್ಟ ಪ್ರೀತಿಯ ಮಗ, ಹೆಂಡತಿಗೆ ನಿನ್ನೆ ಪ್ರೀತಿಸುವೆ ಅನ್ನೋ ಮುದ್ದಿನ ಗಂಡ, ಅಭಿಮಾನಿಗಳ ನಡುವೆ ಸದಾ ಪ್ರೀತಿಯಿಂದ ಬೇಡುವ ಜೋಗಿ, ತಮ್ಮಂದಿರ ಪಾಲಿಗೆ ಸನ್ ಆಫ್ ಬಂಗಾರದ ಮನುಷ್ಯ, ತಂಗಿಯರಿಗೆ ಪ್ರೀತಿಯ ಮುತ್ತಣ್ಣ. ಹೀಗೆ ಎಲ್ಲದರಲ್ಲೂ ಪರ್ಫೆಕ್ಟ್ ನಮ್ಮ ರಾಜ್ಕುಮಾರ್ ಪುತ್ರ ಶಿವಣ್ಣ. ಪ್ರತಿದಿನ ಬೆಳಗ್ಗೆ ಯೋಗ, ಆಹಾರದಲ್ಲಿ ನಿಯಂತ್ರಣ, ಹೊಸ ಕಥೆಗಳನ್ನು ಓದುವ ಅಭ್ಯಾಸ, ಇವೆಲ್ಲವೂ ಅವರ ದೈನಂದಿನ ಜೀವನದ ಭಾಗ. ಅವರು ಹೀರೋ ಅನ್ನೋ ಪದವನ್ನು ಮೀರಿದವರು, ಕಿರೀಟ ಇಲ್ಲದ ರಾಜಕುಮಾರ, ರೋಲ್ ಮಾಡೆಲ್ ಅನ್ನೋ ಪದದ ಅರ್ಥವನ್ನು ಜೀವಂತವಾಗಿ ತೋರಿಸಿದವರು. ಅವರ ಬಗ್ಗೆ ಎಷ್ಟು ಅಂತ ಹೇಳೋದೇಳಿ, ಎಷ್ಟು ಹೇಳಿದ್ರು ಕಡಿಮೆಯೇ. ಆನಂದ್, ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ, ಜನ್ಮದ ಜೋಡಿ, ಜೋಗಿ ಅಂತ ಹಿಟ್ ಸಿನಿಮಾಗಳನ್ನು ಕೊಟ್ಟು 90s ಯುಗದ ಪ್ರೇಕ್ಷಕರನ್ನು ಮನಗೆದ್ದರು. ಈಗ ಬಜರಂಗಿ, ವಜ್ರಕಾಯ, ಭೈರತಿರಣಗಲ್ ಹಾಗೆ ಬೇರೆ ಭಾಷೆಯಲ್ಲೂ ಚಿತ್ರಗಳಲ್ಲೂ ನಟಿಸಿ 2K ಜನರೇಷನ್ ಹಾರ್ಟ್ ಗೆದ್ದಿದ್ದಾರೆ. ಅಭಿಮಾನಿಗಳಿಗೆ ಫೇವರೇಟ್ ಆಗಿರೋ ಶಿವಣ್ಣನ ಫೇವರೇಟ್ ಯಾರು ಅನ್ನೋದು ಎಲ್ಲರಿಗೂ ಗೊತ್ತು. ಅವರು ಫ್ಯಾಮಿಲಿ ಮ್ಯಾನ್, ಕುಟುಂಬ ಫಸ್ಟ್, ಮಿಕ್ಕಿದ್ದೆಲ್ಲ ನೆಕ್ಸ್ಟ್. ಮನ ಮೆಚ್ಚಿದ ಹುಡುಗಿ ಗೀತಾ ಅವರ ಜೊತೆಗೆ 1986ರಲ್ಲಿ ಸಪ್ತಪದಿ ತುಳಿದ ಅವರಿಗೆ ಮಡದಿ ಮಕ್ಕಳಂದ್ರೆ ಪ್ರಾಣ. ಹೀಗೆ ಶಿವಣ್ಣನ ಬಗ್ಗೆ ಮಾತಾಡಲು ಶುರು ಮಾಡಿದರೆ ಇಡೀ ದಿನವೇ ಸಾಲೋದಿಲ್ಲ. ಎಲ್ಲರ ಪಾಲಿಗೆ ಮಮತೆಯಾಗಿರುವ ಶಿವಣ್ಣ 100 ಕಾಲ ಸಂತೋಷವಾಗಿ ಬಾಳಬೇಕು ಅನ್ನೋದು ನಮ್ಮ ನಿಮ್ಮೆಲ್ಲರ ಆಶಯ. ಇಷ್ಟು ಹೇಳುತ್ತಾ ಇನ್ಸೈಡ್ ರಶ್ ನ್ಯೂಸ್ ಕಡೆಯಿಂದ ಹ್ಯಾಪಿ ಬರ್ತ್ಡೇ ಶಿವಣ್ಣ.